ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಟೊಮೊಟೊಯಿಂದ ಗ್ರೇವಿ ಮಾಡೋದನ್ನ ತೋರಿಸ್ತಿದ್ದೀನಿ. ಇಲ್ಲಿ ನಾನು 8 ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನ ಪೀಸ್ ಒಂದರಲ್ಲಿ 2 ಪೀಸ್ ಮಾಡಿಟ್ಕೊಂಡಿದ್ದೀನಿ. ಅಂದರೆ ನಮಗೆ ಹುಳ ಅದು ಏನಾದರೂ ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು 8 ಪೀಸ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಲೆ ಮೇಲೆ ಒಂದು ಬಾಳಿಗೆಗೆ ಹಾಕ್ಬಿಟ್ಟು ಒಲೆ ಮೇಲಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಟು ನಾನು ಈ ಟೊಮೊಟೊನ ಇದಕ್ಕೆ ಹಾಕ್ತಿದ್ದೀನಿ. ಇವಾಗ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ. ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಫ್ರೈ ಆಗ್ತಿದೆ. ಇಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ತಿದ್ದೀನಿ. 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಎಲ್ಲವೂ ಚೆನ್ನಾಗಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಇವಾಗ ನೋಡ್ತಿರ್ಬೋದು ಟೊಮೊಟೊ ಎಲ್ಲ ಬೈತಾ ಇದೆ, ಚೆನ್ನಾಗಿ ಬೈತಾ ಇದೆ. ಇದನ್ನು ನಾನು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಆಮೇಲೆ ನಾನು ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನೋಡಿ ಟೊಮೊಟೊ ಎಲ್ಲ ಬೈತಿದೆ ಚೆನ್ನಾಗಿ. ಇವಾಗ ಇದೆಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಕುಕ್ಕರ್ ಸ್ವಲ್ಪ ಏನು ವಿಷಿಲೇನು ಹಾಕಿಲ್ಲ, ಹಂಗೆ ಸುಮ್ಮನೆ ಮೇಲ್ಗಡೆ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಒಳಗಡೆ ಕುದೀಲಿ ಅಂತ ಹೇಳ್ಬಿಟ್ಟು ಹಂಗೆ ಮುಚ್ಚಿದ್ದೀನಿ. ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಕುದ್ಬಿಟ್ಟು ಒಂಥರ ನೀರು ಟೈಪೆಲ್ಲ ಬಿಟ್ಕೊತಾ ಇದೆ. ಸಾಕು, ಇಷ್ಟಾದರೆ ಸಾಕು. ಇದು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದನ್ನ ತಣ್ಣಗಾಗ್ಬಿಡೋಣ ಸ್ವಲ್ಪ ಹೊತ್ತು. ಇದು ತಣ್ಣಗಾಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂಚೂರು ಬೆಲ್ಲ, ನೆಕ್ಸ್ಟು 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾವು ಇವಾಗ ರುಬ್ಕೊಂಬರ್ತೀನಿ. ಇವಾಗ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಪಾತ್ರೆ ಇಟ್ಬಿಟ್ಟು ಆಗಲಿ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ನೆಕ್ಸ್ಟ್ 1-2 ಸ್ಪೂನ್ ಆಗುವಷ್ಟು ನಾನು ಕಡಲೆಬೇಳೆ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು, ನೆಕ್ಸ್ಟು ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. 4 ಓಲ್ಡ್ ತೊಗೊಂಡಿದ್ದೀನಿ, 4 ಪೀಸ್ನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದರಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀವಿ. ನೆಕ್ಸ್ಟ್ ನಾನು ಒಗ್ಗರಣೆಗೂ ಹಾಕಿದ್ದೀನಿ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಫ್ರೈ ಆದಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊದ್ದು ಅದನ್ನೆಲ್ಲ ಇದಕ್ಕೆ ಹಾಕ್ತಿದ್ದೀನಿ. ಯಾವುದನ್ನು ವೇಸ್ಟ್ ಮಾಡಬೇಡಿ. ಇಲ್ಲಿ ಮಿಕ್ಸರ್ ಜಾರ್ಗೆ ಹತ್ತಿರುತ್ತಲ್ಲ ಅದನ್ನೇ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಇದು ಚೆನ್ನಾಗಿ ಕುದೀಲಿ. ಇದಕ್ಕೆ ಖಾರದ ಪುಡಿ ಹಾಕ್ತಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗಲೇ ಉಪ್ಪು ಸೇರಿಸಿದ್ವಿ, ರುಚಿಗೆ ನೋಡ್ಕೊಂಡ್ಬಿಟ್ಟು ಬೇಕಂದರೆ ಸೇರಿಸ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಕುದಿ ಬರಲಿ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಇದು ನೋಡಿ ಚೆನ್ನಾಗಾಗಿದೆ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ನೋಡ್ತಾ ಇರ್ಬೋದು ಬಿಸಿ ಅನ್ನೋದ್ರ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.